ಹೌದು, ನೀವು ಅಲ್ಲೋದ್ರೂ ಒಂದು ಚರ್ಚಿಗೆ ಹೋಗ್ತೀವಲ್ಲ, ಅಲ್ಲಿ ಚರ್ಚಲ್ಲಿ ವಿಸಿಟ್ ಮಾಡಿ ಅಲ್ಲಿಂದನೇ ನಿಮ್ಗೆ ರಿಸೆಪ್ಷನ್. ಇಲ್ಲಿ ಥರ ಒಂದು ದಿವಸ ರಿಸೆಪ್ಷನ್, ಒಂದು ದಿವಸ ವೆಡ್ಡಿಂಗ್ ಇರಲ್ಲ ಅಲ್ಲಿ. ಸೊ ಅಲ್ಲಿ ಹೋದರೆ ಒಂದು ಚರ್ಚ್ ಮುಗಿಸ್ಕೊಂಡು ಹಾಗೇನೆ ನಿಮಗೆ ರಿಸೆಪ್ಷನ್ ಕಂಟಿನ್ಯೂ ಆಗುತ್ತೆ ಅಲ್ಲಿ. ಹೌದು, ನಂದು ಅದೇ ಚಂದನ್ ಹತ್ರ ಮಾತಾಡ್ತಾ ಇದ್ದೀವಿ, ಬಿಕಾಸ್ ಹೀ ಈಸ್ ದ ಸ್ಪೆಷಲಿಸ್ಟ್ ಇನ್ ಗೌನ್. ಆ್ಯಂಡ್ ನಂದು ಅದೇ ವೈಟ್ ಗೌನ್ದು ಒಂದು ಡ್ರೀಮ್ ಇತ್ತು, ನಂದು ಒಂದು ಸ್ವಲ್ಪ ಫ್ಲೇರ್ ಆಗಿರ್ಬೇಕಂತ ಹಾಗೆ ಮಾಡಿಸ್ತಾ ಇದ್ದೀನಿ. ನಾನು ವರ್ಕ್ ಮಾಡಿರೋರು ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ನಾನು ಕೊಟ್ಟಿದ್ದೀನಿ. ಈಗ ಜಗಪತಿ ಬಾಬು ಸರ್ ಆಗಿರ್ಬೋದು, ಕೆಲವೊಂದು ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ನಾನು ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿ ಕರೆದಿದ್ದೀನಿ. ಅದು ಬಿಟ್ಟರೆ ನಾನು ತೀರಾ ಗೊತ್ತಿಲ್ಲದಿರೋರ್ಗಂತ ಯಾರಿಗೂ ನಾನು ಅಪ್ರೋಚ್ ಮಾಡಿಲ್ಲ. ಸೊ ಯಾರು ನಾನು ವರ್ಕ್ ಮಾಡಿದ್ದೀನಿ ಫ್ರಮ್ ಅದರ್ ಲ್ಯಾಂಗ್ವೇಜಸ್, ಸೊ ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ದೀನಿ. ಒಂದಷ್ಟು ಕಡೆ ಇದು ಪ್ಲ್ಯಾನಿಂಗ್ ನಡೆದಿದೆ, ಬಟ್ ಇದು ಮಂಗಳೂರು ಇವೆಂಟ್ದು ಅದೆಲ್ಲ ಡೇಟ್ ಫೈನಲೈಸ್ ಆಗಬೇಕು. ಸೊ ಹಾಗಾಗಿ ಅದರದ್ದು ಡೇಟ್ಸ್ ಪೆಂಡಿಂಗ್ ಇದೆ. ಆ್ಯಂಡ್ ಏನೇ ಆದರೂ ಸೆಪ್ಟೆಂಬರ್ ಮತ್ತೆ ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ಅದನ್ನ ನೋಡಿಕೊಂಡು ಯಾವಾಗಾರ ಒಂದು ಸ್ಪೇಸ್ ಸಿಕ್ಕರೆ ಖಂಡಿತವಾಗ್ಲೂ ಹೋಗ್ಬಿಡ್ತೀವಿ. ಇಲ್ಲ, ನಾನು ಎಲ್ಲಿ ನೋಟಿಷನ್ ಕೊಡೋಕೆ ಹೋದ್ರೂ ಎರಡೇ ಟಾಪಿಕ್. ಒಂದು, ಕಳ್ಳ ನೀನು ಏನು ಒಂದು ವರ್ಷದಿಂದ ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗ್ದಂಗೆ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು. ಆಮೇಲೆ ಎಷ್ಟೊಂದು ಜನಕ್ಕೆ ರಾಬರ್ಟಿಂದನೂ ಇಬ್ಬರು ಇಷ್ಟಪಡ್ತಿದ್ರು ಅನ್ನೋದು ಫಸ್ಟ್ ಶುರು ಮಾಡ್ತಾರೆ. ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಅಬೌಟ್ ಇನ್ವಿಟೇಷನ್. ತುಂಬ ಚೆನ್ನಾಗಿ ಮಾಡಿದೆಯಾ ನೋಡಿ, ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಅದ್ರ ಬಗ್ಗೆನೇ ಮತ್ತೆ ಡಿಸ್ಕಷನ್ ಆಗಿದೆ. ಸೊ ಇದೆರಡೇ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ. ಅದು ಕಲ್ಯಾಣ ಮಂಟಪ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ನಾವು ಒಂದು ಕೆಪಾಸಿಟಿ ಆಫ್ ಕ್ರೌಡ್ ಅಂತಲೇ ಹಿಂಗಿದೆ. ನಾನೆಲ್ಲ ರಿಕ್ವೆಸ್ಟ್ ಮಾಡೋದು, ಎಲ್ಲಿದ್ದಾರೆ ಅಲ್ಲಿಂದ ನಮ್ಮನ್ನು ವಿಶ್ ಮಾಡಿ, ನಮ್ಮನ್ನು ಬ್ಲೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು. ನನ್ನ ಡೈರೆಕ್ಷನಲ್ಲಿ ಕೇಳ್ತಾ ಇದ್ದೀರಲ್ವ, ನಾನು ಇನ್ನೂ ರೈಟಿಂಗ್ ಸ್ಟೇಜಲ್ಲಿದ್ದೀನಿ. ಸೊ ರೈಟಿಂಗ್ ಸ್ಟೇಜು, ಸ್ಕ್ರಿಪ್ಟ್ಸು ಇದೆಲ್ಲ ಲಾಕ್ ಆದಮೇಲೆ ನೆಕ್ಸ್ಟ್ ಡಿಸಿಷನ್ ತೊಗೊಳಕ್ಕಾಗೋದು. ಸೊ ರೈಟ್ ನಾವು 11ನೇ ತಾರೀಕು ತನಕ ನನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ನಡೀತಾ ಇದೆ. ಅದಾದಮೇಲಿಂದ ನೆಕ್ಸ್ಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತೀನಿ. ಇಲ್ಲ, ನನಗೆ ರಾಬರ್ಟ್ ಮಾಡ್ಬೇಕಾದ್ರೂ ಭಯ ಇರುತ್ತೆ. ಯಾಕಂದರೆ ನಾನು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಭಯ ನನಗೆ. ಇಡೀ ನನ್ನ ಸಿನಿಮಾ ಅಥವಾ ಯಾರದೇ ಸಿನಿಮಾ ಆದರೂ ನಿಂತಿರೋದೆ ಇನ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್. ಅದು ಸಿನಿಮಾ. ಸೊ ಲೈಫ್ ಕೂಡ ಹಾಗೆ ಇರೋದು. ಆ್ಯಕ್ಷನ್ ಹೇಳಿದ್ದೀವಿ, ಅದು ಕಟ್ ಆಗದೇ ಇರಲಿ, ಆ್ಯಕ್ಷನಲ್ಲೇ ಲೈಫು ಹೋಗಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ಪ್ಲೀಸ್ ಮತ್ತೆ ಒಂದು ಸೆಕೆಂಡ್ ನಿಮ್ಮೆಲ್ಲರಿಗೂ ಪರ್ಸ್ನಲಿ ಐ ಆಮ್ ಇನ್ವೈಟಿಂಗ್. ಸ್ಯಾಟರ್ಡೇ 10th ಈವ್ನಿಂಗ್ 6:30 ಇಂದ ರಿಸೆಪ್ಷನ್ ಇರುತ್ತೆ. ಆ್ಯಂಡ್ ಸಂಡೇ ಮಾರ್ನಿಂಗ್ 10 to 11:30 ಮುಹೂರ್ತ ಇರುತ್ತೆ. ಸೊ ಪ್ಲೀಸ್ ಎಲ್ಲ ಬನ್ನಿ. ಥ್ಯಾಂಕ್ ಯು. ಇಲ್ಲ, ನಾನು ಡೈರೆಕ್ಟ್ರು, ನೀವು ಯಾಕೆ ಡೈರೆಕ್ಷನ್ ಮಾಡ್ತಾ ಇದ್ದೀರಾ? ನೋಡಿ, ಒಂದೊಂದು ಇವೆಂಟಿಗೆ ಹೋಗ್ಬಿಟ್ಟು ಡಿಸೈನ್ ಮಾಡ್ತಿದ್ದಾರೆ. ಸೊ ರಿಸೆಪ್ಷನ್ ಒಂದು ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ನಂದು ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ ಅಂದ್ಬಿಟ್ಟು ನಮ್ಮ ಚೇತನ್ ಅಂತ ಇದ್ದಾರೆ ಡಿಸೈನರು. ಸೊ ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ರಿಸೆಪ್ಷನ್ದು ಮಾತ್ರ ನನಗೆ ಮಿರಾಜ್ ಅಂತ ಅಂದ್ಬಿಟ್ಟು ಮಾಡ್ತೀನಿ. ನಂದು ಇದು ಟೋಟಲಿ. ನಾನು ಸ್ವಲ್ಪ ಇಂಡೋ ವೆಸ್ಟರ್ನ್ ಟ್ರೈ ಮಾಡಿ ರಿಸೆಪ್ಷನ್ಗೆ ಅಂತಂದಿನಿ. ಆ್ಯಂಡ್ ಮುಹೂರ್ತಕ್ಕೆ ಟ್ರೆಡಿಷ್ನಲ್ ಇದ್ದೇ ಇರ್ತೀವಿ ನಾವು ಅನ್ನೋದು. ಆ್ಯಂಡ್ ಮೇಡಮ್
ಸೊ ನಂದು ಮುಹೂರ್ತದ್ದು ಅಗೇನ್ ರಶ್ಮಿ ಅಂತ ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾಳೆ ನನ್ನ ಜೊತೆ, ಅರುಲಾ ಅವ್ರು ಮಾಡ್ತಿರೋದು. ನಂದು ಬೇರೆ ಏನು ಮೆಹಂದಿದು ಅದದ್ದೆಲ್ಲ ಚೈತು ಗೌಡ ಅಂತ ಅವಳು ಮಾಡ್ತಿದ್ದಾಳೆ. ಆ್ಯಂಡ್ ರಿಸೆಪ್ಷನ್ ಸೇಮ್ ಒಂದೇ ಕಡೆ ಕೊಟ್ಟಿದ್ದೀವಿ, ಮಿರಾಜ್. ಕೈಂಡ್ ಆಫ್ ರಿಸೆಪ್ಷನ್ಗೆ ಇಂಡೋ ವೆಸ್ಟರ್ನ್ ಇರುತ್ತೆ ಇಬ್ಬರದು. ಅವ್ರೇನು ಕಮ್ಮಿ ಮಾರಾಣಿ ಥರ ಕಾಣಿಸ್ತಾರೆ, ಅದರಲ್ಲೇನಿದೆ. ಓಕೆ, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.